ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಪ್ರತಿದಿನ ನಿಮ್ ಬಗ್ಗೆ ಯೋಚಿಸ್ಕೊಂಡು ಅಳು ಬರ್ತಿತ್ತು. ನೀವ್ ಏನ್ ಮಾಡ್ತಿರ್ಬೋದು, ನೀವು ಅತ್ತೆ ಜೊತೆಗೆ ಜಗಳ ಆಡ್ಬಿಟ್ಟಿದ್ರೆ ಅಂತ, ಇಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ ಅಂತ. ಆದ್ರೆ ಏನ್ ಮಾಡ್ಲಿ, ನಿಮ್ಗೋಸ್ಕರನೇ ಹೋಗಿದ್ದೆ. ಹಾಗೆ ನಿಮ್ಮಿಂದ ದೂರ ಇದ್ದೀನಿ ಅನ್ನೋ ದುಃಖದಲ್ಲೇ ಇದ್ದೆ. ಜೊತೆಗೆ ನೀವ್ ವಿದೇಶಕ್ಕೆ ಹೋದ್ರೆ ಆ ನೋವನ್ನು ಮರೆಯೋದಕ್ಕೆ ಕೆಲ್ಸನೂ ಮಾಡ್ತಿದ್ದೆ. ನಾನ್ ಬರೀ ಒಂದ್ ವಾರ ನಿಮ್ಮಿಂದ ದೂರ ಇದ್ದೆ. ಆದ್ರೆ ನೀವು ಅದ್ ಎಷ್ಟ್ ದಿನ ಅಲ್ಲಿರ್ತಿರೋ ಏನೋ. ಹಾಗೆ ನೀವ್ ಯಾವಾಗ ಇಲ್ಲಿಗೆ ಬರ್ತೀರಾ ಅಂತಾನೂ ಗೊತ್ತಿಲ್ಲ. ಜಿಜಾಬಾಯ್, ಒಂದು ವೇಳೆ ಭೀಮಾ ಇಲ್ಲಿಂದ ಏನಾದರೂ ಹೊರಟೋದ್ರೆ ಗೊತ್ತಿಲ್ಲ ಮತ್ತೆ ಯಾವಾಗ ಅವನು ಬರ್ತಾನೆ ಅಂತ. ನಾನು ಕಂಡ ಕನಸೆಲ್ಲ ನುಚ್ಚು ನೂರಾಗೋಗುತ್ತೆ. ಇದನ್ನೆಲ್ಲ ನಂಗ್ಯಾಕೆ ಹೇಳ್ತಿದ್ದೀರಾ? ಈಗ ನಾನೇನ್ ಮಾಡಕ್ಕಾಗತ್ತೆ? ಜಿಜಾಬಾಯ್, ನಿನ್ನ ಹತ್ರ ಪ್ರತಿಯೊಂದಕ್ಕೂ ಹೊಸ ಉಪಾಯ ಇರುತ್ತಲ್ವಾ? ಹೂಡು ಯಾವುದಾದ್ರೂ ನಾಟಕನ, ಹಾಗೆ ನನ್ನ ಮಗ ಇಲ್ಲಿಂದ ಹೋಗೋದನ್ನ ತಡಿ. ಈ ವಿಷಯಕ್ಕೆ ತಾನೇ ನೀವ್ ನನ್ನನ್ನ ಹಂಗಿಸ್ತಾ ಇದ್ದಿದ್ದು, ಜೀಜಾಬಾಯಿ ನಾಟಕ ಆಡ್ತಿದ್ದಾಳೆ ಅಂತ. ಇವತ್ತಿದೇ ಜೀಜಾಬಾಯಿ ಹತ್ರ ಸಹಾಯ ಕೇಳ್ತಿದ್ದೀರಾ. ಅದು ಯಾರಿಗೋಸ್ಕರ? ಭೀಮನ್ಗೋಸ್ಕರ. ನಾನ್ ನಿಮ್ಗೆ ಸಹಾಯ ಮಾಡಲ್ಲ. ನಾನ್ ಯಾಕೆ ಸಹಾಯ ಮಾಡ್ಲಿ? ಅದು ಯಾರಿಗೋಸ್ಕರ? ನನಗೋಸ್ಕರ ಮಾಡು. ನೋಡಿ, ನಾನ್ ನಿಮ್ಗೆ ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಭೀಮ ಇಲ್ಲಿಂದ ತೊಲಗಿದ್ರೆ ಸಾಕು ಅಂತಿರೋಳು ನಾನು. ನಂಗೊಂಚೂರ್ ನೆಮ್ಮದಿ ಸಿಗ್ಲಿ ಬಿಡಿ. ಅವನಿಲ್ಲಿದ್ರು ಇಲ್ದೇ ಇದ್ರು ನನಗೇನು ಲಾಭ ಇಲ್ಲ ಇದರಿಂದ. ಒಂದು ವೇಳೆ ಇದರಿಂದ ನಿಂಗೆ ಲಾಭ ಆಯ್ತು ಅಂದ್ರೆ? ನಂಗೇನ್ ಲಾಭ ಇದೆ ಇಲ್ಲಿ? ಜಿಜಾಬಾಯ್, ನೀನ್ ಯಾವಾಗ್ಲೂ ನನ್ನ ಹತ್ರ ಹೇಳ್ತಾ ಇರ್ತೀಯಲ್ಲ, ನಾನು ನಿನ್ನ ಪ್ರೀತಿಸಲ್ಲ ಅಂತ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನೇನಾದ್ರೂ ಇವತ್ತು ಭೀಮನ್ನ ಹೋಗೋದು ತಡೆದ್ರೆ ನನಗೊಂದಷ್ಟು ದಿನ ಕಾಲಾವಕಾಶ ಸಿಕ್ಕುತ್ತೆ. ಆವಾಗ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ, ನಿನ್ನ ಜೊತೆನೇ ಇರ್ತೀನಿ. ನೀನು ಇಷ್ಟಪಟ್ಟಂತೆ ನೀನು ಹೇಗೆ ಕನಸು ಕಾಣ್ತೀಯೋ ಹಾಗೆ. ನಾನು ಹೇಗ್ ನಂಬ್ಲಿ? ಭೀಮನ್ ಮೇಲಾಣೆ, ಜೀವನ ಪೂರ್ತಿ ನಿನ್ನ ಗಂಡನಾಗಿ ಇರ್ತೀನಿ. ಆದ್ರೆ ಇವತ್ತು ದಯವಿಟ್ಟು ಭೀಮ ಹೋಗೋದನ್ನ ತಡಿ. ಆದ್ರೆ ಇವತ್ತು ನಾನೊಂದು ತಪ್ಪು ಮಾಡಿದ್ದೀನಿ. ನನ್ನ ಹಣೆಯಲ್ಲಿ ಎಷ್ಟು ದಿನ ನಾನು ನಿಮ್ ಜೊತೆ ಇರ್ಬೇಕು ಅಂತ ಬರ್ತಿತ್ತು, ಅದರಲ್ಲಿ ಒಂದ್ ವಾರ ನಾನೇ ಕಮ್ಮಿ ಮಾಡ್ಬಿಟ್ಟೆ. ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ರಾಮ, ಕ್ಷಮಿಸ್ಬಿಡಿ. ನೀನು ಸಮಾಧಾನ ಮಾಡ್ಕೊ. ಬಾಯ್ಲಿ ಕೂತ್ಕೋ ಇಲ್ಲಿ.
ಕ್ಷಮಿಸ್ಬಿಡು ನನ್ನ ರಾಮ. ನಿನ್ನಿಂದ ದೂರ ಇದ್ದೆ ಅನ್ನೋ ನೋವಲ್ಲಿ ನನಗೇನಾಯ್ತೋ ಗೊತ್ತಿಲ್ಲ. ಆದ್ರೆ ನಾನು ನಿನ್ನ ನೋವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನಿಂದ ತಪ್ಪಾಗೋಯ್ತು, ನನ್ನ ಕ್ಷಮಿಸ್ಬಿಡು ರಮ್ಮ. ನೀವು ಈ ಕಿವಿ ಹಿಡ್ಕೋಬೇಡಿ, ಚೆನ್ನಾಗಿ ಕಾಣಿಸ್ತಿಲ್ಲ. ಹಾಗೆ ನಾನು ನಿಮ್ಗೆ ಇದೆಲ್ಲ ಹೇಳ್ತಿರ್ಲಿಲ್ಲ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನು ಏನ್ ಮಾಡ್ಲಿ? ಅಲ್ಲ, ಗಂಡ ಹೊರಡುವಾಗ, ಕೋಪದಲ್ಲಿ ಹೊರಡುವಾಗ ಹೆಂಡತಿಗೆ ಸಮಾಧಾನ ಇರುತ್ತಾ? ಈಗ ಈ ಕೋಪ, ಬೇಸರ ಇವೆಲ್ಲ ಮುಗ್ದಿದ್ರೆ ನಾವಾಗ ಹೊರಗೆ ಹೋಗೋಣ. ಎಲ್ರೂ ಕಾಯ್ತಾ ಇರ್ತಾರೆ. ಅಲ್ಲ, ಕೈಗಾಗಿರೋ ಗಾಯ ವಾಸಿಯಾಗಿದೆ? ವಾಸಿಯಾಗಿದೆ. ಇನ್ಮೇಲೆ ಸಯ್ಯಾಜಿ ಮಹಾರಾಜರ ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ. ರಮ, ಬಿಡುವುದನ್ನೆಲ್ಲ ನಾನು ಮಾಡ್ತೀನಿ. ಮೊದಲು ನಿನ್ನ ಮುಖದಲ್ಲಿ ನಗು ಬರಲಿ. ನಗು ನಗು. ಜಿಜಾಬಾಯಿ ಮಾತಾಡು, ಜಿಜಾಬಾಯಿ ಮಾತಾಡು. ಏನಾದರೂ ಒಂದು ಹೇಳು. ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ. ಏನಾದರೂ ಯೋಚನೆ ಮಾಡಿ ಭೀಮ ಹೋಗೋದನ್ನ ತಡಿ. ಅಪ್ಪ, ಇದೇ ಒಪ್ಪಂದ. ಈಗ ನೀವು ನೋವು ಮಾಡ್ಕೋಬೇಡಿ. ನಗ್ನಗ್ತಾ ನನ್ನ ವಡೋದರ ಕಳಿಸ್ಕೊಡಿ. ಆಶೀರ್ವಾದ ಮಾಡಿ ಅಪ್ಪ. ಮಾವ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡೋ ಅವಶ್ಯಕತೆ ಏನಿಲ್ಲ. ಹೋಗೋ ಹಾಗಿದ್ರೆ ಆಶೀರ್ವಾದ ಪಡೀದೇ ಹೋಗ್ಲಿ. ನನ್ನ ಮಗ ಹೋಗ್ದಿರೋದಕ್ಕೆ ಉಪಾಯ ಅಂತೂ ಹೇಳಿಲ್ಲ. ಪಾಪ ನನ್ನ ಮಗ ಆಶೀರ್ವಾದ ಕೇಳ್ಕೊಂಡು ಬಂದಿದ್ದ. ನೀನು ಆಶೀರ್ವಾದ ಕೊಡೋದಕ್ಕೂ ಬಿಡಲಿಲ್ಲ. ಬಿಡು ನನ್ನ ಕೈ. ನಡೀರಿ, ನಾನು ತಯಾರಿದ್ದೀನಿ. ವಿದೇಶಕ್ಕೆ ಹೋಗ್ತೀಯನಪ್ಪ ಓದೋದಿಕ್ಕೆ? ಏಯ್ ಮಾತಾಡಪ್ಪ, ವಿದೇಶಕ್ಕೆ ಹೋಗ್ತೀಯಾ?
ನಿಮ್ಗೆಲ್ರಿಗೂ ಮನ್ಸಾರೆ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ವಠಾರದ ಜನ ನನ್ನ ವಿದೇಶಕ್ಕೆ ಕಳಿಸೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರು ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನನ್ನು ವಿದೇಶಕ್ಕೆ ಕಳಿಸ್ಬೇಕು ಅನ್ನೋ ನಿಮ್ಮೆಲ್ಲರ ಕನಸು, ಅದನ್ನು ನಾನು ಜೋಪಾನವಾಗಿ ನನ್ನ ಜೊತೆ ಕಾಪಾಡ್ಕೋತೀನಿ. ಆದರೆ ಈಗ ನಾನು ಹೊರಡಲೇಬೇಕಿದೆ. ಬರ್ತೀನಿ. ಹೊರಡೋಣ. ಭೀಮನ್ ತಡೆಯಕ್ಕೆ ಒಂದು ಮಾರ್ಗ ಇದೆ. ಯಾವ ಮಾರ್ಗ? ಇಲ್ಲ ಜಿಜಾಬಾಯಿ, ಹಾಗೆ ಮಾತ್ರ ಮಾಡಬೇಡ. ಭೀಮನ್ನ ತಡೆದು ನಿಲ್ಲಿಸೋದಕ್ಕೆ, ನಿನ್ನನ್ನು ಕಷ್ಟಕ್ಕೆ ದೂಡೋದಕ್ಕೆ ನನಗಿಷ್ಟ ಇಲ್ಲ. ಭೀಮನಿಗೆ ಹೇಗೆ ನಾನು ತಂದೆನೋ ಹಾಗೆ ನನ್ನ ಗಂಡ ಕೂಡ. ಬೇರೆ ಇನ್ಯಾವುದಾದ್ರೂ ಉಪಾಯ ಇದ್ರೆ ಹೇಳು, ಆದರೆ ನಾನು ನಿನ್ನ ಸಿಕ್ಕಾಕ್ಸಕ್ಕೆ ಇಷ್ಟಪಡಲ್ಲ. ನಂಗೆ ಬೇರೆ ಯಾವ ಉಪಾಯನೂ ತೋಚ್ತಿಲ್ಲ. ನಿಮ್ಮ ಮಾತು ನೆನ್ಪಿರ್ಲಿ ಸಾಕು. ಭೀಮನ್ ಮೇಲೆ ಆಣೆ ಇಟ್ಟಿದ್ದೀರಾ ನೀವು. ಜಿಜಾಬಾಯಿ, ಬರ್ತೀನಿ ರಾಮ. ನಿನ್ನ ಬಗ್ಗೆ, ಮನೆಯವ್ರ ಬಗ್ಗೆ, ವಠಾರದವ್ರ ಬಗ್ಗೆ ಕಾಳಜಿ ಇರಲಿ. ಪತ್ರ ಬರೀರಿ. ಅದು 2 ಪಂಕ್ತಿ ಆಗಿದ್ರು ಸರಿನೇ, ಆದ್ರೆ ಪ್ರತಿದಿನ ಬರೀರಿ. ಇದು 1 ಮಾತು ಕೊಟ್ಬಿಟ್ಟು ಹೋಗಿ. ಬರೀತೀನಿ. ಪ್ರತಿದಿನ ನಿನಗೆ ಪತ್ರ ಬರೀತೀನಿ. ನಡೀರಿ. ನಮ್ಮ ವಟಾರಕ್ಕೆ ಕೊನೆಗೂ ಈ ಭೀಮ್ರಾವ್ ಅನ್ನೋ ತಲೆನೋವು ತಪ್ತು. ಸರಿಯಾಗಿ ಹೇಳ್ದೆ ನಂಜುಂಡಣ್ಣ. ಆದ್ರೆ ಇನ್ನೂ ನಂಗೆ ಅರ್ಥ ಆಗ್ದಿರೋದೇನಪ್ಪ ಅಂದ್ರೆ, ಈ ಭೀಮ್ರಾವ್ ಮನೆ ಬಿಟ್ಟು ಹೋಗ್ತಿರೋ ಈ ಶುಭ ಘಳಿಗೆನಲ್ಲಿ ಜೀಜಾಬಾಯೇ ಕಾಣಿಸ್ತಿಲ್ವಲ್ಲ. ಅಲ್ಲ, ಅವಳು ಸಂತೋಷದಿಂದ ಕುಣಿದು ಕುಪ್ಪಳಿಸೋದನ್ನ ನಾವೆಲ್ಲ ನೋಡ್ಬೇಕಿತ್ತಲ್ವಾ? ಅಲ್ದೆ ರಾಮ್ಜಿನೂ ಕಾಣಿಸ್ತಿಲ್ಲ. ಜಿಜಾಬಾಯ್, ಜಿಜಾಬಾಯ್ ಹತ್ರ ಮಾಡಕ್ ಹೋಗ್ಬೇಡ.
ಜಿಜಾಬಾಯಿ ನನ್ನ ಮಾತಾದ್ರೂ ಕೇಳು. ನಿಂತ್ಕೊಳ್ಳಿ ಅಲ್ಲೇ. ಇನ್ನೊಂದ್ ಹೆಜ್ಜೆ ಮುಂದಿಟ್ರು ನನ್ ಬಾವಿಗೆ ಬಿದ್ದು ಪ್ರಾಣ ಬಿಡ್ತೀನಷ್ಟೇ. ಜಿಜಾಬಾಯಿ ಹುಚ್ಚಿ ತರ ಆಡಕ್ ಹೋಗ್ಬೇಡ. ನನ್ ಗಂಡ ನನ್ ಮುಂದೆ ಒಂದ್ ಷರತ್ ಇಟ್ಟಿದ್ದಾರೆ. ಆ ಷರತ್ತು ನನ್ ಜೀವನದಲ್ಲಿ ತುಂಬಾ ದೊಡ್ಡ ಕನ್ಸು. ಈ ಕನ್ಸ್ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಈಗ ನೋಡಿ ನನ್ನ ನಾಟಕನ. ಇಲ್ಲ, ಈ ಸಲ ಭೀಮನ್ ಮುಂದಿಟ್ಕೊಂಡು ನನ್ನನ್ ಬಿಟ್ಟು ಹೋದಂಗ್ ನೀವು ಮುಂದೇನು ಹಾಗೆ ಮಾಡೋರು ನಂಗೆ ಗೊತ್ತು. ಅದಕ್ಕಿಂತ ಬಾವಿಗೆ ನಾನ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ವಾಸಿ. ಇನ್ನೊಂದ್ ಹೆಜ್ಜೆ ಮುಂದಿಟ್ರು ನಾನ್ ಬಾವಿಗೆ ಬಿದ್ದು ಸತ್ತು ಹೋಗ್ತೀನಿ. ಬಾವಿಗೆ ಬಿದ್ದೋಗ್ತೀನಿ ಅಷ್ಟೇ. ಜಿಜಾಬಾಯಿ ಹಾಗೆಲ್ಲ ಮಾಡಕ್ ಹೋಗ್ಬೇಡ ಜಿಜಾಬಾಯಿ. ನಿಂತ್ಕೋ ಭೀಮಾ, ಹೊರಟೋಗ್ ನೀನ್ ಇಲ್ಲಿಂದ. ಅಪ್ಪ, ನಿನ್ನಿಂದಾನೇ ಈ ರಾದಂತಕ್ಕೆಲ್ಲ ಕಾರಣ. ಹೋಗ್ಬಿಡಿ ಇಲ್ಲಿಂದ. ಜಿಜಾಬಾಯಿ ಹುಚ್ಚಿ ತರ ಆಡಕ್ ಹೋಗ್ಬೇಡ. ಹುಚ್ಚಿ ತರಾನೇ ಅಲ್ವಾ ನಾನು ಆಡೋದು? ಇಲ್ಲಿವರೆಗೂ ನಾನು ಹುಚ್ಚತನ ನೋಡಿಲ್ಲ ಅಲ್ವಾ? ಈಗ ನೋಡಿ ನಾನು ಹುಚ್ಚತನನ. ಅಪ್ಪ ತಡೀರಿ ಅವ್ರನ್ನ. ಜಿಜಾಬಾಯಿ ಇಡೀ ದಿನ ಹೀಗೆ ನಿಂತಿರ್ತೀರಾ? ಏನ್ ಕತೆ? ನಡೀರಿ, ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ನೋಡಿ, ಇನ್ಮೇಲೆ ಈ ವಟಾರದಲ್ಲಿ ಭೀಮ್ರಾವ್ ಇಲ್ದೇನೆ ನೀವೆಲ್ರೂ ಬದುಕೋದನ್ ಕಲೀರಿ. ನನಗೇನಪ್ಪ ಅನಿಸ್ತಾ ಇದೆ ಅಂದ್ರೆ, ಇನ್ಮೇಲೆ ಈ ವಟಾರದಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಬದುಕೋದು ನಾವು. ಅದು ಮಾತು ಅಂದ್ರೆ. ನೆಮ್ಮದಿ ಯಾವಾಗ ಸಿಗುತ್ತೆ ಗೊತ್ತಾ? ನೀವ್ ಸುಮ್ಮನೆ ಇದ್ದಾಗ, ಹಾಗೆ ಬೇರೆಯವ್ರಿಗೆ ಬದುಕಕ್ ಬಿಟ್ಟಾಗ. ನಿಮಗಿನ್ನೂ ನೆಮ್ಮದಿ ಬೇಕು ಅಂದ್ರೆ ಹೋಗಿ ನಿಮ್ ಮನೆಗೆ ಹೊರಡಿ. ಇಲ್ಲಿಂದ ಆಚೆ ಹೋಗಿ. ಆದ್ರೆ ಈಗೆಲ್ಲ ಏನೂ ಮಾತಾಡ್ಬೇಡಿ. ಯಾಕಂದ್ರೆ ನಿಮ್ಮ ಮಾತು ಕೇಳೋದಕ್ಕೆ ನನಗೆ ಆಸಕ್ತಿ ಇಲ್ಲ. ನಿಮ್ ಮಾತನ್ನ ಕೇಳಿ ಕೇಳಿ ಸಾಕಾಗಿದೆ. ಸಮಾಧಾನ ಮಾಡ್ಕೋ, ಅಳ್ಬೇಡ. ಹೇಗ್ ಸುಮ್ನೆ ಇರ್ಲಿ? ದ್ವೇಷಕ್ಕೂ ಒಂದ್ ಮಿತಿ ಇರುತ್ತೆ. ಅವರು ಹೊರಟೋದ್ಮೇಲೂ ಅವ್ರ ವಿರುದ್ಧನೇ ಮಾತಾಡ್ತಿದ್ದಾರೆ. ನಿಮ್ಗೆ ಸುಸ್ತಾಗಲ್ವಾ ಮಾತಾಡಿ ಮಾತಾಡಿ? ಇರ್ಲಿ ಬಿಡು ರಮ್ಮ, ಸಮಾಧಾನ ಮಾಡ್ಕೋ. ಇವ್ರ ಮುಂದೆ ಹತ್ರ ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಭೀಮ್ಬಾವ ಹೊರಟಾಯ್ತಲ್ಲ, ಇವ್ರು ಹೆಂಗಾದ್ರೂ ಬದ್ಕೊಳ್ಳಿ ಬಿಡು. ಇಲ್ಲ, ಅದ್ ಹೆಂಗಾದ್ರೂ ಬದುಕಕ್ ಬಿಡ್ಲಿ. ಭೀಮ್ರಾವ್ ಬರೀ ವ್ಯಕ್ತಿ ಅಲ್ಲ. ಅವ್ರು ಹೋದ ತಕ್ಷಣ ಜಾಗ ಖಾಲಿ ಆಗಕ್ಕೆ ಅವ್ರ ಜಾಗದಲ್ಲಿ ಅವ್ರ ವಿಚಾರಗಳು ಬರುತ್ತೆ. ಆ ವಿಚಾರಗಳ ಸಾರ್ಥಿ ನಾನೇ. ಅದಕ್ಕೆ ಈ ವಟಾರದಲ್ಲಿ ಏನೇ ಅನ್ಯಾಯ ಆದ್ರೂ ಕೂಡ ನಾನದನ್ನ ಖಂಡಿಸ್ತೀನಿ. ಹಾಗೆ ನನ್ ಗಂಡ ಯಾವ ವಿಷಯಕ್ಕೆ ಹೋರಾಡ್ತಾ ಇದ್ರೋ ಈಗ ನಾನ್ ಹೋರಾಡ್ತೀನಿ. ಆದ್ರೆ ನಂಜುಂಡಣ್ಣ, ಭೀಮ್ರಾವ್ ಹೋಗಿದ್ದಾರೆ. ನಾನಿನ್ನೂ ಇಲ್ಲೇ ಇದ್ದೀನಿ. ಬಾಲಣ್ಣ, ಆನಂದಣ್ಣ, ಬಾಲಣ್ಣ, ರಮಾತ್ಗೆ ಎಲ್ರೂ ಬೇಗ ಬನ್ನಿ. ಅಲ್ಲಿ ಜೀಜಾಬಾಯಿ ಅಮ್ಮ ಬಾವಿಗೆ ಬಿದ್ದೋಗಿದ್ದಾರೆ. ಹುಷಾರು ಅಪ್ಪ. ಅಣ್ಣ ಬೇಗ ಬನ್ನಿ. ಅತ್ತೆ,
ಅತ್ತೆ 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 ಅಪ್ಪ ಮೊದಲು ನಾವು ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬಾಲಣ್ಣ ಬನ್ನಿ. ಬನ್ನಿ ಬನ್ನಿ ಬೇಗ. ನಿಂತ್ಕೋ ಭೀಮಾ, ನೀನೆಲ್ಲ ಹೋಗ್ತಿದ್ಯಾ? ನೀನ್ ನಮ್ ಜೊತೆ ಬರ್ಬೇಕಲ್ವಾ? ನಿಮ್ ಜೊತೆ ಬರ್ಬೇಕಿದೆ, ಆದ್ರೆ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇವ್ರನ್ನೆಲ್ಲ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗೆ ಬರೋದಕ್ಕೆ ಸಾಧ್ಯ ಹೇಳಿ? ಏನ್ ತಮಾಷೆ ಮಾಡ್ತಿದ್ಯಾ? ಒಂದ್ಸಲ ಬರ್ತೀನಿ ಅಂತ್ಯಾ, ಇನ್ನೊಂದ್ಸಲ ಬರಲ್ಲ ಅಂತ್ಯಾ. ನಡಿ ಸುಮ್ನೆ. ಹೌದು, ನಾನು ನಿಮ್ ಜೊತೆ ಬರ್ಬೇಕಿತ್ತು, ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಸ್ಥಿತಿಲಿ ಜೀಜಾಬಾಯಿ ಅವ್ರನ್ನ ಬಿಟ್ಟು ಬರೋದು ನ್ಯಾಯ ಅಲ್ಲ. ನೀವು ಸಯ್ಯಾಜಿ ಮಹಾರಾಜ್ರ ಹತ್ರ ನನ್ನ ಪರವಾಗಿ ಇಷ್ಟ ಹೇಳಿ. ಜೀಜಾಬಾಯಿ ಅವ್ರ ಆರೋಗ್ಯ ಸರಿ ಹೋಗ್ತಿದ್ ಕೂಡ್ಲೆ ನಾನು ವಡೋದರಾಗ ಬಂದೇ ಬರ್ತೀನಿ. ಈಗ ನೀನ್ ನಮ್ ಜೊತೆ ಬರಲಿಲ್ಲ ಅಂದ್ರೆ ನಿನ್ನ ಅಪರಾಧಿ ಅಂತ ಘೋಷಣೆ ಮಾಡ್ಬೇಕಾಗುತ್ತೆ. ನೀವು ಅಪರಾಧಿ ಅಂತ ಘೋಷಣೆ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಸರ್ ಈ ಹೊತ್ತಲ್ಲಿ ನಾನು ನನ್ನ ಕುಟುಂಬದ ಜೊತೆ ಇರಬೇಕಾಗಿರೋದು ಧರ್ಮ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ. ನಾನು